ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಖಾರ ಮಾಡೋದು ಹೇಗೆ ಅಂತ ಚಿಲ್ಕಿಸಿಕೊಂಡು ಇಟ್ಕೊಂಡಿರ್ತಕ್ಕಂಥ ಅವರೆಕಾಳು ಮತ್ತು ಅವಲಕ್ಕಿನ ಆಗಲೇ ಎಣ್ಣೆಲಿ ಹಾಕಿ ಕರ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಚಿಲ್ಕಿಸ್ಕೊಂಡಿರ್ತಕ್ಕಂಥ ಅವರೆಕಾಳನ್ನ ಎಣ್ಣೆಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸಡನ್ನಾಗಿ ಹಾಕಬೇಡಿ, ಅದು ಹಾರುತ್ತೆ. ಏಕೆಂದರೆ ತುಂಬ ನೀರಿನ ಅಂಶ ಇರುತ್ತೆ ಅಲ್ವಾ. ಸೊ ನೀವು ಒಂದು ಬಟ್ಟೆ ತೊಗೊಂಡು ಅದನ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಸೊ ಆಮೇಲೆ ನೀವು ಕಾದಿರೋ ಎಣ್ಣೆ ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಳ್ಳೋದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಸೊ ಎಣ್ಣೆಯಲ್ಲಿ ನೀವು ಅವರೆಕಾಳು ಚಿಲ್ಕಿಸ್ಕೊಂಡಿರ್ತಕ್ಕಂಥ ಕಾಳು ಹಾಕಿದ ತಕ್ಷಣ ಫಸ್ಟು ಕೆಳಗಡೆ ಸೆಟಲ್ ಡೌನ್ ಆಗುತ್ತೆ ಬಾಣಲಿ ಒಳಗಡೆ. ಆಮೇಲೆ ಏನಾಗುತ್ತೆ, ಬೇಯ್ದಂಗೆ ಮೇಲಗಡೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪನೇ ಹಾಗೆ ಬೇಯಿಸ್ಕೊತಾ ಇದ್ದೀವಿ. ಜಾಸ್ತಿ ಕ್ವಾಂಟಿಟಿ ಹಾಕಿದ್ರೆ ನೀಟಾಗಿ ಬೇಯಲ್ಲ, ಅದು ಎಣ್ಣೆಯಲ್ಲಿ ಫ್ರೈ ಆಗಲ್ಲ, ಕುರುಮ್ ಅಂತ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಸೊ ಕಾಳು ಹಾಕಿದ ತಕ್ಷಣ ಫಸ್ಟ್ ಏನದು ಎಣ್ಣೆ ಒಳಗಡೆ ಕೆಳಗಡೆ ಸೆಟಲ್ ಆಗುತ್ತೆ, ಆಮೇಲೆ ಬೆಂದಂಗೆ ಮೇಲುಗಡೆ ಬರುತ್ತೆ. ಸೊ ಈಗಾಗಲೇ ನಾನು ಅವಲಕ್ಕಿ ಮತ್ತು ಚಿಲ್ಕಿಸ್ಕೊಂಡಿರ್ತಕ್ಕಂಥ ಅವರೆಕಾಳನ್ನ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕಡಲೆ ಬೀಜನೂ ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀವಿ. ಕಡಲೆ ಜಾಸ್ತಿ ಫ್ರೈ ಮಾಡ್ಕೋಬೇಡಿ, ಬೇಗ ಸೀದೋಗ್ಬಿಡುತ್ತೆ. ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ, ಒಂದು ಸ್ವಲ್ಪ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪನೇ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾವು ಚಿಕ್ಕ ಬಟ್ಲಲ್ಲಿ ಮೆಜರ್ಮೆಂಟ್ ತೊಗೊಂಡು ಇವಾಗ ಕಡಲೆ ಬೀಜನ ಫ್ರೈ ಮಾಡ್ಕೊತಿದ್ದೀವಿ ಎಣ್ಣೆಯಲ್ಲಿ. ನೆಕ್ಸ್ಟು ಕಡಲೆ ಬೀಜ ಆದಮೇಲೆ ನಾವು ಕೊಬ್ಬರಿ ಏನಿರುತ್ತೆ ಅಲ್ವಾ, ಅದನ್ನು ಚಿಕ್ಕದಾಗಿ ತೆಳ್ಳದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ಇದನ್ನು ಸಹ ತುಂಬಾ ಟೇಸ್ಟ್ ಕೊಡುತ್ತೆ. ಸ್ನ್ಯಾಕ್ಸ್ ಟೈಮ್ ಈವ್ನಿಂಗಲ್ಲಿ ಅವರೆಕಾಳು ಖಾರ ತುಂಬಾ ಚೆನ್ನಾಗಿರುತ್ತೆ. ಬೇಕ್ರಿನೆಲ್ಲ ನಿಮಗೆ ದುಡ್ಡು ಕೊಟ್ಟರೆ ಸಿಗುತ್ತೆ ಆ್ಯಕ್ಚುಲಿ. ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿ ಆಗಿರುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಆರೆಂಜಿಶ್ ಒಂಥರ ರೆಡ್ ಬರಬೇಕು, ಬ್ರೌನ್ ಕಲರ್ ಆಗಿ. ಸೊ ಇವಾಗ ಒಂದು ಸ್ವಲ್ಪ ಸಕ್ಕರೆನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ವಿ. ಬೆಳ್ಳುಳ್ಳಿ ಮರ್ತ್ಬಿಟ್ಟಿದ್ವಿ. ಸೊ ಹಾಗಾಗಿ ಲಾಸ್ಟಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಿದ್ವಿ. ಇವಾಗ ಇದಕ್ಕೆ ಮಸಾಲ ಪೌಡರ್ ಏನೇನು ಹಾಕ್ತಿದ್ದೀವಿ ಅಂತಂದರೆ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಜಾಸ್ತಿ ಒಣ ಖಾರ ಪುಡಿ ಅಂದರೆ ಏನು ಚಿಲ್ಲಿ ಪೌಡರ್, ಬರೀ ಚಿಲ್ಲಿ ಪೌಡರು, ನಾಟ್ ಸಾಂಬಾರ್ ಪೌಡರ್, ಓಕೆನಾ. ಸೊ ಅದೇನು ಯೂಸ್ ಮಾಡ್ತೀವಿ ಅದು, ಮತ್ತು ಸ್ವಲ್ಪ ಸಕ್ಕರೆನ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸಕ್ಕರೆ ಪುಡಿ. ಖಾರ ಆಗಬಾರ್ದು, ಸ್ವಲ್ಪ ಟೇಸ್ಟ್ ಕೊಡಬೇಕು, ಹೊಂದ್ಕೋಬೇಕು, ಸಿಹಿ ಖಾರ ಮಿಕ್ಸ್ಚರ್ ಇರಬೇಕು ಅಂತ ಹೇಳಿಬಿಟ್ಟು. ಸೊ ನೀವು ಸಕ್ಕರೆ ಪುಡಿನ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಖಾರ ತಿಂತೀರಾ ಅಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಕಲರ್ಗೋಸ್ಕರ ಮತ್ತು ಟರ್ಮರಿಕ್ ಅರಿಶಿನ ಪುಡಿನೂ ಆ್ಯಡ್ ಮಾಡ್ಕೊಂಡ್ವಿ. ನೆಕ್ಸ್ಟು ನೀಟಾಗಿ ಅದನ್ನು ಬೆರೆಸ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫೈನಲಿ ಅವರೆಕಾಳು ಖಾರ ರೆಡಿ ಆಯಿತು. ಸಂಜೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.